ಬಿಜೆಪಿ ಮುಖಂಡ, ಸಮಾಜ ಸೇವಕ, ನಿರಾಶ್ರಿತರ ಪಾಲಿನ ಆಶ್ರಯದಾತ, ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳಿಯರ್ ಅವರು ಸ್ವಂತ ಹಣದಲ್ಲಿ ನಮೋ ಕುಟೀರ ಯೋಜನೆಯಡಿ 6ನೇ ಮನೆ ನಿರ್ಮಿಸಿ ಬಡ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ ಹಿನ್ನೆಲೆಯಲ್ಲಿ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ ವತಿಯಿಂದ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಾಹಿತಿ ಚಂದ್ರಹಾಸ್ ಕನಂತೂರು ಅವರನ್ನು ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಬಳಿಕ ಮಾತನಾಡಿದ ಇವರು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಹರಿಕೃಷ್ಣ ಪುನರೂರು ಅವರು ಅಗ್ರಹಾರ ಹೆಸರಿನಲ್ಲಿ ಅನೇಕ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಎಂಬುದನ್ನು ನೆನಪಿಸಿಕೊಂಡರು. ಇದೇ ಸಂದರ್ಭ ಸಾಯಿರಾಮ್ ಭಟ್ ಅವರು 100ಕ್ಕೂ ಅಧಿಕ ಮನೆಗಳನ್ನು ನಿರ್ಮಿಸಿ ಫಲಾನುಭವಿಗಳಿಗೆ ನೀಡಿರುವುದನ್ನು ಉಲ್ಲೇಖಿಸಿದರು. ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳಿದಂತೆ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಬೇಕು ಎಂಬ ಸಂದೇಶವನ್ನು ಉದಾಹರಿಸಿದ ಅವರು ಇದೀಗ ಆ ಸೇವಾ ಕಾರ್ಯದಲ್ಲಿ ಹೊಸ ಹೆಸರಾಗಿ ಸಂತೋಷ್ ರೈ ಬೋಳಿಯರ್ ಸೇರ್ಪಡೆಯಾಗಿದ್ದಾರೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತಮಗೆಲ್ಲ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂತಹ ಹರಿಕೃಷ್ಣ ಪುನರೂರು ಅವರು ಆ ಪುನರೂರಿನಲ್ಲಿ 100 ಮನೆಗಳನ್ನು ಕಟ್ಟಿ ಅರ್ಹರಿಗೆ ನೀಡಿದ್ದಾರೆ. ನಿಜವಾಗಿ ಇದು ಶ್ಲಾಘನೀಯ ಕಾರ್ಯ. ಅವರು ಬ್ರಾಹ್ಮಣರಿಗೆ ಮಾತ್ರ, ತಮ್ಮ ಸಮುದಾಯದವರಿಗೆ ಮಾತ್ರ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅಗ್ರಹಾರದ ಹೆಸರಿನಲ್ಲಿ. ನಮ್ಮ ಕುಂಬಳೆ ಪರಿಸರದಲ್ಲಿರುವಂತಹ ಸಾಯಿರಾಮ್ ಭಟ್ ಅವರ ಹೆಸರು, ನಿಜ ಹೆಸರು ಬೇರೆ ಉಂಟು. ಅವರು ಸಾಯಿರಾಮ್ ಭಟ್ ಎಂದೇ ಖ್ಯಾತರು, ಅಂದರೆ ಸಾಯಿರಾಮ್ ಬಸ್ ಅವರಿಗಿತ್ತು. ಅವರು 100ಕ್ಕೂ ಅಧಿಕ ಮನೆಗಳನ್ನು ಕಟ್ಟಿ ಫಲಾನುಭವಿಗಳಿಗೆ ನೀಡಿದ್ದಾರೆ. ಅವರ ಬಗ್ಗೆ ಆಗಿನ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಒಂದು ಭಾಷಣದಲ್ಲಿ ಕೇಳಿದ್ದಾರಂತೆ, ಯಾರು ಸಾಯಿರಾಮ್ ಭಟ್ ಅವರು ಅಂತ. ಅಂದರೆ ಅಂಥ ಒಂದು ಕೆಲಸವನ್ನು, ಸೇವಾ ಕಾರ್ಯವನ್ನು ಅವರು ಮಾಡಿದ್ದಾರೆ. ಮಾತ್ರ ಅಲ್ಲ, ಅವರು ಪ್ರತಿ ವಾರ ಉಚಿತ ವೈದ್ಯಕೀಯ ಶಿಬಿರವನ್ನು ಅಲ್ಲಿ ನಡೆಸ್ತಾ ಇದ್ದರು. ಈಗ ಅವರು ನಮ್ಮ ಜೊತೆ ಇಲ್ಲ. ಈ 2 ಹೆಸರಿಗೆ ಈಗ ಹೊಸ ಸೇರ್ಪಡೆ ಸಂತೋಷ್ ಅವರು. ಲೋಕ ಮೆಚ್ಚುವಂತಹ ಕೆಲಸವನ್ನ ಸಂತೋಷನ್ನ ಮಾಡಿದ್ದಾರೆ. ಎಲ್ಲಾ ಖರ್ಚು ತಾವು ಹೊತ್ತು ಮನೆ ಕಟ್ಟಿಕೊಡುವ ಅಗತ್ಯವಿಲ್ಲದಿದ್ದರೂ ಸಮಾಜದ ಹಿತದೃಷ್ಟಿಯಿಂದ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ. 101 ಮನೆಗಳನ್ನು ಕಟ್ಟಿಕೊಡುವ ಸಂಕಲ್ಪವೂ ನೆರವೇರಲಿ. ಪ್ರಚಾರಕ್ಕಾಗಿ ಅಲ್ಲ, ಸೇವಾ ಮನೋಭಾವದಿಂದ ಈ ಕೆಲಸ ಮಾಡಲಾಗಿದಂತ ಹೇಳಿದರು. ಈ ಊರಿನಲ್ಲಿ ಬೇರೆ ಯಾರೂ ಈ ರೀತಿ ಮನೆಗಳನ್ನು ಕಟ್ಟಿಕೊಡುವವರಿಲ್ಲ. ಇದು ಲೋಕ ಮೆಚ್ಚುವ ಕೆಲಸ. ಯಾಕೆಂದರೆ ಸಂತೋಷಣ್ಣನವರಿಗೆ ನಿಜವಾಗಿ ಈ ರೀತಿ ಎಲ್ಲ ಖರ್ಚನ್ನು ತಾನು ಹಾಕಿ ಮನೆ ಕಟ್ಟಿಕೊಡ್ಬೇಕ ಅವಶ್ಯಕತೆ ಇರಲಿಲ್ಲ. ಅವರ ಸಂತೋಷಕ್ಕಾಗಿ, ಅವರ ಆತ್ಮತೃಪ್ತಿಗಾಗಿ ಈ ಕೆಲಸವನ್ನು ಅವರು ಮಾಡುತ್ತಾ ಇದ್ದಾರೆ. ಅವರಿಗೆ ಇನ್ನು ಹೆಚ್ಚಿನ ಸಂಪತ್ತನ್ನು ಅವರು ಗಳಿಸಬೇಕಾಗಿಲ್ಲ. ಯಾಕೆಂದರೆ ತನ್ನ ಮಕ್ಕಳನ್ನೇ ಅವರು ಸಂಪತ್ತನ್ನಾಗಿ ಮಾಡಿದ್ದಾರೆ. 2 ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ನೀಡಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯುವ ಮೂಲಕ ತನ್ನ ಮಕ್ಕಳನ್ನೇ ಅವರು ಸಂಪತ್ತಾಗಿಸಿದ್ದಾರೆ. ಹಾಗಾಗಿ ಅವರು ಇನ್ನೂ ಸಂಪತ್ತನ್ನು ಗಳಿಸುವ ಅವಶ್ಯಕತೆ ಇಲ್ಲ. ಆದರೆ ನಿನ್ನೆ ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳಿದರು, 101 ಮನೆಗಳನ್ನು ಅವರು ಕಟ್ಟಿಕೊಡುವಂತಾಗಲಿ ಅಂತ. ಈಗಾಗಲೇ 10 ಮನೆಗಳನ್ನು ಕಟ್ಟಿಕೊಡುವ ಸಂಕಲ್ಪ ಮಾಡಿದ್ದಾರೆ. ಬಹುಶಃ ಇದೇ ರೀತಿ ಅವರ ಪರಿಸ್ಥಿತಿ ಇದ್ದರೆ ಖಂಡಿತ 101 ಮನೆಗಳನ್ನು ಕೂಡ ಅವರು ಕಟ್ಟಿಕೊಡಬಹುದು ಎಂಬ ವಿಶ್ವಾಸ ನನಗಿದೆ. ಅಂಥ ಮನಸ್ಸು ಅವರಿಗಿದೆ. ಅವರಿಗೆ ಪ್ರಚಾರಕ್ಕಾಗಿ ಅವರು ಮಾಡುವುದಲ್ಲ. ಒಂದು ವೇಳೆ ಅವರು ಪ್ರಚಾರಕ್ಕೆ ಮಾಡುವುದಾಗಿದ್ದರೆ ನಿನ್ನ ಎಲ್ಲ ಪತ್ರಿಕೆಗಳಲ್ಲಿ ಬಹಳ ದೊಡ್ಡದಾಗಿ ಜಾಹೀರಾತು ಬರ್ತಾ ಇತ್ತು. ನಿನ್ನೆ ಸಂಸದರು ಬಂದಿದ್ದರು, ಅವರ ಆತ್ಮೀಯರು ಬಂದಿದ್ದರು, ಬೇರೆ ಯಾರನ್ನು ಅವರು ಕರೆಯಲಿಲ್ಲ. ಪ್ರಭಾಕರ್ ಭಟ್ರು ಬಂದಿದ್ದರು, ತಮ್ಮ ಆತ್ಮೀಯರನ್ನು ಮಾತ್ರ ಅವರು ಕರೆದದ್ದು. ಅಂದರೆ ಪ್ರಚಾರದ ದೃಷ್ಟಿಯಿಂದ ಅವರು ಈ ಮನೆಗಳನ್ನು ಕಟ್ಟಿಕೊಡ್ತಾ ಇಲ್ಲ. ಹಾಗಾಗಿ ಅವರು ಲೋಕ ಮೆಚ್ಚುವ ಕೆಲಸವನ್ನು ಮಾಡಿದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳು ಸಮಾಜಕ್ಕೆ ಒದಗುವಂತಾಗಲಿ. ಸಂತೋಷ್ ಕುಮಾರ್ ರೈ ಬೋಳಿಯರ್ ಮಾತನಾಡಿ, ಮನೆ ಇಲ್ಲದವರನ್ನ ನೋಡಿದಾಗ ಬೇಸರವಾಗತ್ತೆ. ಅವರಿಗೆ ಮನೆ ಕಟ್ಟಿಕೊಟ್ರೆ ಅವರ ಆಶೀರ್ವಾದ ಸಿಗತ್ತೆ. 101 ಮನೆಗಳನ್ನ ಕಟ್ಟುವ ಸಂಕಲ್ಪಕ್ಕೆ ದೇವರು ಹಾಗೂ ಜನರ ಸಹಕಾರ ದೊರೆಯಲಿ ಎಂದು ಆಶಿಸಿದರು.
ಮನೆ ಇಲ್ಲದೆ ಅತ್ಯಂತ ಕಷ್ಟದಲ್ಲಿರುವವರು ನೋಡುವಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತದೆ. ನನ್ನ ಮನಸ್ಸಲ್ಲಿ ನಾನೊಬ್ಬನೇ ಇರುವಾಗ ಆಲೋಚನೆ ಮಾಡ್ತೇನೆ, ಇಂಥವರಿಗೆ ಒಂದು ಮನೆ ಕಟ್ಟಿಕೊಟ್ಟರೆ ದೇವರ ಆಶೀರ್ವಾದ, ಜನರ ಆಶೀರ್ವಾದ ಸಿಗ್ಬೋದು. ಅದೇ ಕನಸು ನನಸಾಗ್ತಾ ಉಂಟು. ಈಗ 100% ಕ್ಲಿಯರ್ ಆಗಿದೆ ಇಂಥವರಿಗೆ ಕೊಡುವುದಂತೆ. 101ರದ್ದು ಎಲ್ಲ ಹೇಳ್ತಾ ಇದ್ದಾರೆ, ಅದು ಕೂಡ ದೇವರ ಆಶೀರ್ವಾದದಿಂದ ಆಗಲಿ ಎಂಬುದು ಭಾವನೆ ನನ್ನ ಹೃದಯದಲ್ಲಿ ಬರ್ತದೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಮಾರ್ಗದರ್ಶನ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಅದು ಕೂಡ 100ಕ್ಕೆ 100 ಮಾಡುತ್ತೇವೆ ಎಂಬ ಭಾವನೆ ನನ್ನಲ್ಲಿ ಉಂಟು. ಇನ್ನು ಈ ಸಂದರ್ಭದಲ್ಲಿ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಶಿಧರ್ ಪೊಯ್ಯತ್ತಬೈಲ್, ಪ್ರಧಾನ ಕಾರ್ಯದರ್ಶಿಯಾದ ದಿನೇಶ್ ನಾಯಕ್, ಪದಾಧಿಕಾರಿಗಳಾದ ಬಶೀರ್ ಕಲ್ಕಟ್ಟ, ಮೋಹನ್ ಕುತ್ತರ್, ಅನ್ಸರ್ ಇನೋಳಿ, ಆಸಿಫ್ ಬಬ್ಬುಕಟ್ಟೆ, ಆರಿಫ್ ಯುಆರ್, ರಜನಿಕಾಂತ್, ವಜ್ರ ಗುಜ್ರನ್, ಸುಷ್ಮಿತಾ ಸಾಮಾನಿ, ಗಂಗಾಧರ್ ಕೋನಾಜೆ, ಅಶ್ವಿನ್ ಕುತ್ತರ್, ಸಫನ್ ದೇರ್ಲಕಟ್ಟೆ, ಅಭಿಷೇಕ್ ಅಸೇಗೋಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.